ಇಡೀ ಬೆಳವಣಿಗೆ ಕಗ್ಗಂಟಾಗ್ತಾ ಇದೆ. ಅತಿ ದೊಡ್ಡ ಪಕ್ಷ ಟಿವಿಕೆ ಅವರಿಗೆ ಬಹುಮತ ಸಾಬೀತು ಮಾಡೋದಕ್ಕಾಗದಿದ್ರೆ ಯಾರು ಕ್ಲೈಮ್ ಮಾಡದಿದ್ರೆ ಅಥವಾ ಯಾರಿಗೂ ಬಹುಮತ ಸಾಬೀತು ಮಾಡೋದಕ್ಕಾಗದಿದ್ರೆ ತಮಿಳುನಾಡು ಮುಂದೇನು ಅವಕಾಶವನ್ನ ಕೊಟ್ಟು ನೋಡಿ. ಯಾರ ಕೈಯಲ್ಲೂ ಸರ್ಕಾರ ರಚನೆ ಮಾಡೋದಕ್ಕಾಗದಿದ್ರೆ ರಾಷ್ಟ್ರಪತಿ ಆಡಳಿತದ ಆತಂಕವೂ ಕೂಡ ಸೃಷ್ಟಿಯಾಗ್ತಾ ಇದೆ ತಮಿಳುನಾಡು. ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಆರಂಭದಲ್ಲಿ ಊಹಿಸಿದ್ದೊಂದು, ಸದ್ಯ ಆಗ್ತಾ ಇರೋದು ಮತ್ತೊಂದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ತಮಿಳುನಾಡಿನ ರಾಜಕಾರಣಕ್ಕೆ. ಹೌದು ರಕ್ಷಿತ್, ಒಂದು ರೀತಿಯಲ್ಲಿ ಸಿನಿಮಾ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು. ಇಷ್ಟೆಲ್ಲ ಕಡಿಮೆ ಅಂದರೆ ಮೊದಲನೇ ದಿನನೇ ಹಿಂಟ್ ಕೊಡ್ತಾರೆ 118 ನೀನು ತರಬೇಕು ಅಂತ. ಆದರೆ ಎರಡನೇ ದಿನ ಹೋಗ್ತಾರೆ ವಿಜಯ್ ಇನ್ನೊಂದಷ್ಟು ಜನ ಕಾಂಗ್ರೆಸ್ನವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತಾರೆ. ಮೂರನೇ ದಿನ ಹೋಗ್ತಾರೆ ಇನ್ನೂ 2 ಶಾರ್ಟೇಜ್ ಇದೆ. ಅಂದರೆ ಈ ರೀತಿ ನಿಮಗೆ ಗೊತ್ತಿದ್ದು ನೀವು ಹೋಗ್ತಾ ಇದ್ದೀರಾ ಅಂತ ಅಂದರೆ ಏನು ಅರ್ಥ ಅನ್ನೋವಂಥ ಪ್ರಶ್ನೆ ಕೂಡ ಸಹಜವಾಗಿ ಎಲ್ಲರಿಗೂ ಬರುತ್ತೆ. ಒಮ್ಮೆ ಹೇಳಿದರೆ ಈಗಪ್ಪ 118 ಲೀಸ್ಟ್ ತರಬೇಕು ಅಂತ ಅಂದ್ಕೂಡ್ಲೆ 118 ಲೀಸ್ಟ್ ತಗೊಬರ್ಬೇಕು. ಆದರೆ ಈ ರೀತಿಯಾಗಿ ಬೇರೆ ಬೇರೆ ಹೆಜ್ಜೆಗಳು ಇಡ್ತಾ ಇರುವಂಥದ್ದು ಏನು ಸಂದೇಶ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಜನರಿಗೂ ಕೂಡ ಗೊಂದಲ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಎಲ್ಲ ತಮಿಳುನಾಡಿನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದು ರೀತಿ ಎಕ್ಸ್ಪೋಸ್ ಆಗ್ತಾ ಇದ್ದಾವೆ. ಸಣ್ಣ ಸಣ್ಣ ಪಾರ್ಟಿಗಳೇನಿದ್ದು ಅವು ಎಕ್ಸ್ಪೋಸ್ ಕೂಡ ಆಗ್ತಾ ಇರುವಂಥದ್ದು. ಮುಂದೆ ಒಂದೊಮ್ಮೆ ದೆಹಲಿಯಲ್ಲಿ ಆದ ರೀತಿಯಲ್ಲಿ ಒಂದು ಎಲ್ಲರೂ ಈ ರೀತಿ ರಾಷ್ಟ್ರಪತಿ ಈಗ ನೆಕ್ಸ್ಟ್ ಏನು ಆಪ್ಷನ್ ಇದೆ ಅಂದರೆ ರಾಷ್ಟ್ರಪತಿ ಆಡಳಿತ. ಅದಾದ ನಂತರ ಏನು ಮತ್ತೆ ಎಲ್ಲರೂ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಮಾಡಿಬಿಟ್ಟು ಮತ್ತೆ ಎಲೆಕ್ಷನ್ಗೆ ಹೋಗೋಣ ಅಂತಾರೆ. ಎಲೆಕ್ಷನ್ಗೆ ಏನಾದರೂ ಹೋದರೆ ಅವಾಗೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇವರು ಮಾಡಿದ್ದೆಲ್ಲನೂ ಕೂಡ ಜನರ ಮುಂದೆ ಹೇಳ್ಬೇಕಾಗಬಹುದು ಅನ್ನುವಂಥದ್ದು ಕೂಡ ಯೋಚನೆ ಮಾಡಿದಾರ ವಿಜಯ್ ಆ್ಯಂಡ್ ಟೀಮ್ ಅನ್ನುವಂಥದ್ದು ಅವರ ಈ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ. ಯಾಕಂದರೆ ಫ್ಯೂಚರ್ ಕೂಡ ಏನು ಅನ್ನೋಂಥದ್ದು ಯೋಚನೆ ಮಾಡಬೇಕಾಗುತ್ತೆ ರಾಜಕಾರಣದಲ್ಲಿ ಅಂತ. ಸೊ ಎಲ್ಲವನ್ನು ಕೂಡ ಒಂದಾದ ನಂತರ ಒಂದು ಮಾಡ್ಕೊಂಡು ಹೋಗಿದ್ರೆ ಪದೇ ಪದೇ ಗವರ್ನರ್ ಬಾಗಿಲು ಬಡಿತಾ ಇದ್ದಾರೆ. 2 ಕಮ್ಮೆ ಇದ್ದಾಗ ಬಡ್ದಿದ್ದಾರೆ, ನಿನ್ನೆ 4 ಕಡಿಮೆ ಇದ್ದಾಗ ಬಡ್ದಿದ್ದಾರೆ. ಸೊ ಈ ರೀತಿ ಏನು ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ವಿಜಯ್ ಅನ್ನುವಂಥದ್ದು ಇನ್ನೂ ಕೂಡ ರೀಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಒಂದು. ಎರಡನೇದು, ಈ ಪ್ರಾದೇಶಿಕ ಪಕ್ಷಗಳು ಅದರಲ್ಲೂ ಕೂಡ ಈ ಸಣ್ಣ ಪುಟ್ಟ ಪಾರ್ಟಿಗಳು ಏನಿದ್ದಾವೆ ತಮಿಳುನಾಡಿನಲ್ಲಿ ಅವರ ಆಸೆ ಮತ್ತು ಬೇಡಿಕೆಗಳು ಯಾರೂ ಕೂಡ ಈಡೇರಿಸಲಿಕ್ಕೆ ಆಗದ ರೀತಿಯಲ್ಲಿ ಇರುವಂಥದ್ದು. VCK ಬೇಡಿಕೆ DCM, ಓಕೆ ನಾವಿಬ್ಬರು ಇದ್ದೇವೆ, ನಮಗೊಂದು DCM ಸ್ಥಾನ ಕೊಡಿ ಅನ್ನೋವಂಥದ್ರಲ್ಲಿ ಅರ್ಥ ಇದೆ. ಇಂಥ ಸಂದರ್ಭದಲ್ಲಿ ಅಧಿಕಾರ ಶೇರಿಂಗ್ ಅನ್ನುವಂಥದ್ದು ಸಂದರ್ಭವನ್ನು ಎಲ್ಲರೂ ಕೂಡ ಬಳಸ್ಕೊಳ್ತಾರೆ. 1-2 ಬೇಡಿಕೆ ಇಟ್ಕೊಳ್ತಾರೆ. ನಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಅನುದಾನ ಕೊಡಿ ಅನ್ನೋವಂಥದ್ದು ಇರ್ಬೋದು, ಸಚಿವ ಸ್ಥಾನ ಕೇಳ್ಬೋದು. ತೀರಾ ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, DCM ಅಲ್ಲೂ ಒಪ್ಪಬಹುದು. ಆದರೆ ನಿಮ್ಮ ಕ್ಷೇತ್ರ ಡಿಸೈಡ್ ಮಾಡುವಾಗ ನಮ್ಮನ್ನು ಕನ್ಸಿಡರ್ ಮಾಡಿ ಅನ್ನೋವಂಥದ್ದು. ಸೊ ಈ ಒಂದು ರೀತಿಯಲ್ಲಿ ಅಸಹಜವಾದಂಥ ಬೇಡಿಕೆಗಳು, ಇದು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಇರುವಂಥ ಬೇಡಿಕೆಗಳು. ಇದನ್ನೆಲ್ಲ ನೋಡಿದಾಗ ಮತ್ತು ದಿನಕರನ್ ಪಾರ್ಟಿಯಿಂದಲೂ ಕೂಡ ಅಷ್ಟೇ, ಅವರ MLAನೇ ಸಹಿ ಹಾಕಿ ಕೊಟ್ಟಿರುವಂಥ ವಿಡಿಯೋ ಈಗ TVK ರಿಲೀಸ್ ಮಾಡಿದೆ, ನೋಡ್ಬೋದು. ಆದರೆ ಅವರು ಆರೋಪ ಮಾಡ್ತಾರೆ. ಈಗ ಬಹುತೇಕ 11 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ಮಾಡುವವರಿದ್ದಾರೆ ದಿನಕರನು. ಅವ್ರು ಏನಾಯಿತು ಅನ್ನುವಂಥದ್ದನ್ನ ಹೇಳ್ತಾರೆ. ಫೋರ್ಜರಿ ಲೆಟರ್ ಮಾಡಿ ತಗೊಂಡೋಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅದರ ಜೊತೆಗೆ ರಾಜ್ಯಪಾಲರಿಗೆ ಪತ್ರ ಬರೆದಿರುವಂಥದ್ದು, ಇವೆಲ್ಲದರ ಬಗ್ಗೆ ಕೂಡ 11-11ವರೆಗೆ ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹೀಗೆ ಒಂದೊಂದು ಪಕ್ಷವೂ ಕೂಡ ಸಣ್ಣ ಪಕ್ಷ ಆದರೂ ಕೂಡ ಎಕ್ಸ್ಪೋಸ್ ಆಗ್ತಾ ಹೋಗ್ತಾ ಇದ್ದಾವೆ. ಯಾಕಂದರೆ ಒಂದು MLA ಅಲ್ಲಿ ಪಕ್ಷದ ಸ್ಥಾಪಕನ ಮಾತು ಕೇಳಬೇಕಾ ಅಥವಾ MLAಗೆ ತನ್ನ ಸ್ಥಾನನ ತಾನು ನಿರ್ಣಯ ಮಾಡಬೇಕಾ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ತಾನು ನಿರ್ಣಯ ಮಾಡಿ, ಯಾಕಂದರೆ MLA ಎಲ್ಲಿರ್ತಾನೋ ಪಾರ್ಟಿ ಅಲ್ಲಿರುತ್ತೆ ಅನ್ನುವಂಥದ್ದು, ಒಬ್ಬರೇ ಇರೋದು. ಈ ರೀತಿಯಾದಂಥ ಕ್ರಮಗಳಿಗೆ ಮುಂದಾಗಿರುವಂಥದ್ದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ರಾಜಭವನಕ್ಕೂ ಕೂಡ ಒಂದು ರೀತಿ ಮೆಸೇಜ್ ಕೊಟ್ಟಂಗೆ, ಕುದುರೆ ವ್ಯಾಪಾರ ನಡೀತಾ ಇದೆ ನೋಡಿ ಸ್ವಾಮಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಟ್ಟಂಗೆ ಆಗ್ತಾ ಇದೆ. ಕಳೆದ ರಾತ್ರಿಯಿಂದಲೂ ಕೂಡ ರಾಜ್ಯಪಾಲರು ನಿನ್ನೆ ಹೇಳಿದ್ರು 1 ಗಂಟೆ ನಾನು ಬಿಟ್ಕೊಂಡು ನಾನು ನಿಮಗೆ ಮೆಸೇಜ್ ಕೊಡ್ತೇನೆ ಅನ್ನುವಂಥದ್ದು. ಅವರ ಸ್ಕೋರ್ ಕಡಿಮೆ ಇದ್ದಾಗ ರಾಜ್ಯಪಾಲರು ನೇರವಾಗಿ ಹೇಳಿದ್ದಾರೆ 1 ಗಂಟೆ ಬಿಟ್ಕೊಂಡು ನಿಮಗೆ ಮೆಸೇಜ್ ಕೊಡ್ತೀನಿ ಅಂತ. ಆ ಮೆಸೇಜ್ ನೋಡಿದರೆ ಇವತ್ತು ಹಿಂಗಾಗಿದೆ. ಸೊ ಇವತ್ತು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಆಗುತ್ತೆ, ಎಲ್ಲರೂ ಕೂಡ ಸರಿ ಹೋಗುತ್ತೆ ಅನ್ನೋಂಥದ್ದು. ಆದರೆ VCK ಆಡಿದಂಥ ಆಟ ಇವತ್ತು ಕೂಡ ಆಗಲ್ಲ, ನಾಳೆಯೂ ಆಗುತ್ತೋ ಇಲ್ಲ ಗೊಂದಲದಲ್ಲಿದೆ, ಗೊತ್ತಿಲ್ಲ. ಸೊ ಈ ರಾಜಕೀಯ ಬೆಳವಣಿಗೆಗಳು ಇವತ್ತು ಇನ್ನೂ ಅಷ್ಟು ಅಂದ್ರೆ ಸ್ಪೀಡ್ ಪಡ್ಕೊಳ್ತವೆ ಅನ್ನುವಂಥದ್ದನ್ನ ನಾವು ತಮಿಳುನಾಡಿನಲ್ಲಿ ನೋಡ್ಬೋದು. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.